Foodcast with Srinath. A podcast with half food. Srinath dosa tasty bites. Chat ಮಾಡಿ enjoy chesi. Friends gather, stories share. ಮೇರು ಆತಿಥ್ಯ ಸ್ವೀಕರಿಸಿ. ಮಾತುಕತೆಯಿಂದ ಸಂಭ್ರಮಿಸಿ. Foodcast with Srinath. ನಮಸ್ಕಾರ ಫ್ರೆಂಡ್ಸ್, ಒನ್ಸ್ ಅಗೇನ್ ಮತ್ತೆ ಶ್ರೀನಾಗ್ ಬಂದಿದ್ದೀನಿ. ಫುಡ್ಕಾಸ್ಟ್ ವಿತ್ ಶ್ರೀನಾಗ್ ಅಟ್ ದಾಸೋಹಂ. ನಮ್ಮ ಈ ಮುಂದಿನ ಸೆಗ್ಮೆಂಟ್ ನ ಶುರು ಮಾಡೋಣ. ಅಜ್ಜಿಗೆ ನೀರ ಮಜ್ಜಿಗೆ ಕುಡಿಸುವ ಬಗೆ, ಮಗನಗ ಹೊರುವ ಬಗೆ, ಅಂಬಲಿ ಕುಡಿಸುವ ಬಗೆ. ಅಮ್ಮ, ನೀವು ಫಿಲ್ಮ್ ಇಂಡಸ್ಟ್ರಿಗೆ ಬರ್ಲಿಕ್ಕೆ ಏನ್ ಪ್ರೇರಣೆ, ಹೆಂಗ್ ಬಂದ್ರಿ? ಎಲ್ಲದಕ್ಕೂ ಕಾರಣ ಜಾನಪದ. ಜಾನಪದ ಎಲ್ಲ ಕಲೆಗಳ ತಾಯಿ ಬೇರು ಜಾನಪದ. ಆ ಜಾನಪದ ತಾಯಿ ಬೇರಿನೊಳಗೆ ಇವೆಲ್ಲ ಕೊಂಗೆಗಳು ಬಳ್ಳಿಗಳು. ನಾನು ಮೂಲ ಜಾನಪದ ಕಲಾವಿದೆ, ಜಾನಪದ ರಂಗಭೂಮಿ ಕಲಾವಿದೆ, ಮತ್ತೆ ರಂಗಭೂಮಿ ಕಲಾವಿದೆ, ದೊಡ್ಡಾಟ ಕಲಾವಿದೆ, ಬಯಲಾಟ ಕಲಾವಿದೆ. ದೊಡ್ಡಾಟನು ಅದರಲ್ಲಿ ತಾರಕಾಸುರನ್ ಮಾಡಿದ್ದೀನಿ. ಒಬ್ಬ ಪೌರಾಣಿಕ ನಾಟಕದಲ್ಲಿ ಭಸ್ಮಾಸುರ ಮಾಡಿದ್ದೀನಿ. ಕೀಚಕವರಿಯಲ್ಲಿ ಕೀಚಕನ್ ಮಾಡಿದ್ದೀನಿ. ಒಂದ್ ಯಾವ್ದಾನ ಒಂದು ಪದ ಒಂದ್ ಬಿಡಿ ಹಂಗ ಹೇಳ್ತೀನಿ ನೋಡೋಣ, ಕೇಳೋಣ. ನಮಗೂ ಆಸೆ, ನಾವು ಕೇಳಕ್ಕೂ ಆಸೆ. ಈ ತರದನ್ನೆಲ್ಲ ಮಾಡ್ಕೊಂಡಿದ್ದೆ. ನನಗೆ ಫಸ್ಟಿಗೆ ಒಂದು ಕುವೆಂಪು ಅವ್ರದ್ದು ಕಿರುಚಿತ್ರ ಮಾಡಿದ್ರು. ಕುವೆಂಪು ಅವ್ರದ್ದು ಅವಾಗ ನಮ್ಮ ಕಪ್ಪಣ್ಣ ಅಂತಿದ್ದಾರೆ, ಶ್ರೀನಿವಾಸ್ ಜಿ ಕಪ್ಪಣ್ಣ ಅಂತ, ಅವ್ರ ಮಕ್ಕಳು ಅದನ್ನ ಎಲ್ಲ ಇದು ಮಾಡಿದ್ರು. CR ಸಿಂಹ ಅವರು ಕುವೆಂಪು ಪಾತ್ರ ಮಾಡಿದ್ರು. ಅದರಲ್ಲಿ ಜೋಗತಿ ನೃತ್ಯ ತಗೊಂಡಿದ್ರು. ಅವ್ರು ಏನ್ ಹೇಳಿದ್ರು, 3 ಸೆಕೆಂಡಿಗೆ ಒಂದು ಶಾರ್ಟ್ ಮುಗಿಸ್ಬೇಕು ಅಂತ. ಓಕೆ, ನಾನು 3 ತಾಸು ಗಟ್ಲೆ ಕುಣಿಯೋಳು. 3 ಸೆಕೆಂಡ್ ಶಾರ್ಟ್ ಮುಗಿಯೋದ? 3 ಸೆಕೆಂಡ್ಗೆ 3 ಸೆಕೆಂಡ್ ಆಯ್ತಲ್ಲ, ಇಲ್ಲಿಂದ ಇಲ್ಲಿ ಇಟ್ಟೆ ನಾನು 3 ಸೆಕೆಂಡ್ ಮುಗಿಯೋದು. ಇಲ್ಲಿಗೇನು ಕುಣಿಯೋದು? ಆಮೇಲೆ ನಾನಂದೆ, ಅಲ್ಲ ಸರ್, 3 ತಾಸು ಗಟ್ಲೆ ಕುಣಿಯೋಳಿಗೆ ಹೋಗಿ 3 ಸೆಕೆಂಡಿಗೆ ಒಂದು ಶಾರ್ಟ್ ಮಾಡಕ್ತಿರಲ್ಲ, ಹೆಂಗೆ ಸರ್ ಅಂತಂದ್ರೆ, ನಾವು ಕಲ್ಸ್ಕೊಡ್ತೀವಿ ಅಂದ್ರು. ಅಲ್ಲ, ನಾವು ಮೂಲ ಜಾನಪದ ಕಲಾವಿದರು, ಇವ್ರೇನ್ ಕಲ್ಸ್ಕೊಡ್ತಾರ ನಮಗೆ ಅಂತ ಅವರು. ಈಗ ಆಶ್ಚರ್ಯ ಆಗುತ್ತಲ್ಲ. ಆಮೇಲೆ ಅವರು ಹಂಗಲ್ಲ ಹಿಂಗೆ, ಹಿಂಗಲ್ಲ ಹಂಗೆ. ನಾವೀಗ ಒಂದೊಂದ್ಸಲ ಒಂದು ಕೈ ಇಡ್ತಿರ್ತೀವಿ, ಒಂದು ಕಾಲು ಹಿಂಗೆ ಇಡ್ತೀವಿ, ಮಲ್ಕೊಳ್ಳುವಾಗ ಸಮಯ ತಗೊಳ್ತಿರ್ತೀವಿ. ಅವ್ರು ಪಟ್ಟನಂಗೆ ಕೈ ಇಡ್ರಿ, ಪಟ್ಟನಂಗೆ ಕಾಲು ಇಡ್ರಿ, ಆಮೇಲೆ ಬೇಗ ಹಿಂಗೆ ಹಿಂದಕ್ಕೆ ಬಗ್ರಿ, ಮುಂದಕ್ಕೆ ಬಗ್ರಿ, ಅದೆಲ್ಲ ಹೇಳ್ಕೊಡ್ತಾ ಇದ್ರು. ಅದು ಕ್ರಮೇಣ ಕಡಿಮೆ ಆಗಿ ಲಾಸ್ಟಿಗೆ 8 ಸೆಕೆಂಡಿಗೆ ಒಂದು ಶಾರ್ಟ್ ಬಂತು. 8 3 24 ಸೆಕೆಂಡ್ ನಂದು ಇದ್ದಿದ್ದಷ್ಟೇ ಜೋಗ್ತಿ ನೃತ್ಯ ಆ ಸಿನಿಮಾದಲ್ಲಿ. ಆಮೇಲೆ ಹಂಗೆ ಮತ್ತೊಂದೆರಡು ಕುಂದಾಪುರದಲ್ಲಿ ಒಂದು ಸಿನಿಮಾ ಕಿರುಚಿತ್ರ ಮಾಡಿದ್ವಿ. ಅದಾದಮೇಲೆ ದಂತಪುರಾಣ ಅಂತ ಒಂದು ಸಿಕ್ತು, ಕೆಂಗುಲಾಬಿ ಅಂತ ಒಂದು ಸಿಕ್ತು, ಇನ್ನು ಕುಬುಸ ಅನ್ನೋದು ಒಂದು ಸಿಕ್ತು, ಅಮರ ಪ್ರೇಮಿ ಅರುಣ್ ಅನ್ನೋದೊಂದು, ಶಿವಲೀಲಾ ಅನ್ನೋದೊಂದು. ಶಿವಲೀಲಾ ಮಾಡುವಾಗಲೇ ಈ ಧಗೆ ಸಿನಿಮಾ ಸಿಕ್ತು. ಧಗೆ ಅವರು ಈಶ್ವರ್ ಅವರು ಹೇಳಿದಾಗೆ, ಮನೆಗೆ ಬಂದು ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಶಿವಲೀಲಾನು ಒಂದು ಮೇನ್ ಕ್ಯಾರೆಕ್ಟ್ರೇ, ಇದು ಒಂದು ಮೇನ್ ಕ್ಯಾರೆಕ್ಟ್ರೇ. ಇವ್ರದ್ದು ಸಿನಿಮಾ ಬಂದು, ನನಗೊಬ್ಬ ಸಾಕು ಮಗ ಇರ್ತಾನೆ, ಅವನು ಕುಡುಕ, ನನ್ನ ಸಾಕಿದವರೊಬ್ಬರು ತಾಯಿ ನೋಡಿ, ನಾನು ಸಾಕಿದವನೊಬ್ಬನು. ಹಿಂಗೆ ಅದು ಸಂಬಂಧಗಳು ಇಲ್ಲದೆ ಇರ್ತಕ್ಕಂಥ ಸಂಬಂಧ, ರಕ್ತ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಒಂದು ಸಂಬಂಧ. ಇದು ನನ್ನ ಜೀವನಕ್ಕೆ ಹತ್ತಿರವಾಗಿದ್ದು. ಯಾಕಂದ್ರೆ ನನ್ನ ಮನೆಗೆಲ್ಲ ಅಂಥವ್ರೇ ಇರೋದು. ಒಂದು ಬಡ ಕುಟುಂಬ ಇದೆ,
ಅಜ್ಜಿ ಇದ್ದಾರೆ, ನನ್ನ ಸಹ ಕಲಾವಿದರು ಇದ್ದಾರೆ. ನನಗೆ ಹತ್ರವಾದಂಥ ಪಾತ್ರ, ನಂಗಿನ್ನೂ ಖುಷಿ ಮಾಡೋದಕ್ಕೆ ಅಂತ ಒಪ್ಕೊಂಡೆ. ತುಂಬಾ ದಿನ ಆಯ್ತು. ಆಮೇಲೆ ಕರೆದು ಒಂದು 6-7 ದಿವಸದಲ್ಲೇ ಶೂಟಿಂಗ್ ಎಲ್ಲ ಮುಗಿಸ್ಕೊಬಿಟ್ಟು ನಾನು ಮುಗಿಸ್ಕೊಂಡೆ. ನನಗೆ ನಿಜವಾಗೂ ಸಂಗಮೇಶ್ ಅವರಾಗಿರ್ಬಲಿ, ಆಮೇಲೆ ಈಶ್ವರ್ ಆಗಲಿ, ನನಗೆ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ. ಆ ಉರಿ ಬಿಸಿಲಲ್ಲಿ ನಂಗೆ ಈಶ್ವರ್ ಹೇಳ್ತಾ ಇದ್ದ, ಅಮ್ಮ ನೀನು ಬಿಸಿಲಲ್ಲಿ ನಿಂದ್ರಬೇಡ, ನೀನು ಕಟ್ಟಾದ ತಕ್ಷಣ ನೀನು ಕಾರಲ್ಲಿ ಕುತ್ಕೊಂಡು AC ಹಾಕ, ಆ ಡೀಸೆಲ್ ಎಷ್ಟನ್ನ ಹೋಗ್ಲಿ, ಡೀಸೆಲ್ ಬಗ್ಗೆ ಚಿಂತೆ ಮಾಡಬೇಡ, ನೀನು ಕರ್ನಾಟಕದ ಆಸ್ತಿ ಚೆನ್ನಾಗಿರ್ಬೇಕು ನನಗೆ. ಹೌದು, ನೀನು ಏನ್ ಚೆನ್ನಾಗಿ ಹೇಳಿದ್ರೆ ಈಶ್ವರ. ಅಲ್ಲ, ಅವರು ಸಿಕ್ಕಿರೋದು ನಿಮಗೆ, ಅವರನ್ನ ಕೆಲವರು ಅದನ್ನ ಸದ್ಬಳಕೆ ಮಾಡ್ಕೊಳೋದು ಅನ್ನೋದು ಇದನ್ನೇ. ಅನರ್ಘ್ಯ ರತ್ನ ಕೈ ಸಿಕ್ಕಿದಾಗ ಅದನ್ನ ಸದ್ಬಳಕೆ ಮಾಡ್ಕೊಳೋದು ಹಿಂಗೆ. ಅನರ್ಘ್ಯ ರತ್ನ ಒಂದು 10 ಸೆಕೆಂಡ್ ಕಟ್ಟೆ ಹೇಳಿದ ತಕ್ಷಣ ನಿಂದ್ಕೊಡಿಸ್ತಿದ್ದಿಲ್ಲ. ನಮ್ ಡ್ರೈವರ್ಗೆ ಹೇಳ್ಬಿಟ್ಟಿದ್ದ, ಅಮ್ಮನ ಫಸ್ಟ್ ಎಲ್ಲಿರ್ತಾರ ಅಲ್ಲಿ ಕಾರ್ ತಗೊಂಡ್ಬಂದ್ಬಿಡು, ಹತ್ರದಲ್ಲಿದ್ರೆ ಕರ್ಕೊಂಡು ಗಾಡಿ ಕುಂದಿರ್ಸಿ AC ಹಾಕ್ಬಿಡು. ಯಾರು ಹೇಳ್ತಾರಮ್ಮ ನಿಮ್ಮ ಮಕ್ಳಿಲ್ಲ ಅಂತ? ಯಾರು ಹೇಳ್ತಾರೆ ನಿಮ್ಮ ಮಕ್ಳಿಲ್ಲ? ನಾನು ಅದೇ ತುಂಬಾ ಸರಿ ಹೇಳ್ತಾ ಇರ್ತೀನಿ. ನಾನು ಗಂಡಸಾಗಿದ್ರೆ ಅಷ್ಟು ಮಕ್ಕಳನ್ನ ಹುಟ್ಟಿಸ್ತಿರ್ಲಿಲ್ಲ, ಹೆಣ್ಮಗಳಾಗಿದ್ರೆ ಅಷ್ಟು ಮಕ್ಕಳನ್ನ ಇರ್ತಿದ್ದಿಲ್ಲ. ಈ ಒಂದು ಕಲೆ ಏನಿದೆಯಲ್ಲ, ಲಕ್ಷಾಂತರ ಮಕ್ಕಳನ್ನ ಕೊಟ್ಟಿದೆ. ಹೌದಮ್ಮ. ಎಲ್ಲೊಬ್ರು, ನಾನು ಅಕಾಡೆಮಿಯಲ್ಲಿ ಇದ್ದಾಗ ಸಹ ಯಾರು ಮೇಡಮ್ ಅಂದಿಲ್ಲ, ಎಲ್ಲರೂ ಅಮ್ಮ 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 ಅಂತ ಕರಿತಾ ಇದ್ರು. ಒಂದು ಮಿನಿಸ್ಟ್ರಿಂದ ಹಿಡಿದು ಒಂದು ನಮ್ಮ ಅಕಾಡೆಮಿ ಸ್ಟಾಫ್ನವ್ರಿಗಿಂದ ಹಿಡಿದು ಎಲ್ಲರೂ ಅಮ್ಮ ಅಮ್ಮ ಅಂತ ಕರಿತಿದ್ರು. ನಾನು ತಾಯಿ ಆಗದೆ ಇದ್ರು ತಾಯಿಯ ಭಾಗ್ಯ ಸಿಕ್ಕಿದೆ. ನಾನು ತಾಯಿ ಆಗದೆ ಇದ್ರು ಒಂದು 2-3 ಕನ್ಯಾದಾನಗಳನ್ನ ಮಾಡಿದ್ದೀನಿ. ಎಷ್ಟೋ ಜನ ಮಕ್ಕಳು ಇರೋದಿಲ್ಲ, ನನಗೆ ಆ ನೋವಿಲ್ಲ. ನಾನೀಗ ನನ್ನ ಮನೆಗೆ ಒಬ್ಬ ಸಾಕಿ ಹುಡುಗಿನ ಬಣತನ ಮಾಡ್ತಾ ಇದ್ದೀನಿ. ಯಾರಿಗಿದೆ ಇದು? ನಮ್ಮ ಹೊಟ್ಟೆ ಒಳ್ಳೆ ಹುಟ್ಟಿದ್ದೆ, ನಮ್ಮ ಜೀವನಕ್ಕೆ ಜೀವ ಕೊಟ್ಟಿದ್ದೆ ಮಕ್ಕಳೆಲ್ಲ, ಎಲ್ಲರನ್ನು ಮಕ್ಕಳಾಗಿ ನೋಡುವಂತ ಆ ತಾಯಿ ಮಾತ್ರ ಇವರು ನನಗೆ ತುಂಬಾ ಪ್ರೀತಿ ಕೊಟ್ರು. ಟೈಮ್ ಸರಿಗೆ ಊಟ ಅಂದ್ರೆ, ನಾನು ಸಮಯಕ್ಕೆ ಗೌರವ ಕೊಡೋಳು. ನಾನು ಇವ್ರು ಎದ್ದು ರೆಡಿ ಆಗೋದಕ್ಕಿಂತ ಮುಂಚೆ ಎದ್ದು ನಾನೇ ಲಾಡ್ಜಿಂದ ಕೆಳಗೆ ಬಂದು ಇವ್ರಿಗೆ ಫೋನ್ ಮಾಡ್ತಿದ್ದೆ, ನೋಡಿ ಬರ್ರಪ್ಪ ಹೋಗೋಣ ಅಂತಂದು. ನಾನು ಹೋಗ್ಬಿಡ್ತಿದ್ದೆ ಫಸ್ಟ್. ನಾನು ಹೋದ ತಕ್ಷಣ ಇವ್ರು ಹಿಂದೆ ಅಮ್ಮ ಹೋಗ್ಬಿಟ್ಲ. ಅದನ್ನೊಂದು ಹೇಳ್ಬೇಕು ಸರ್, 320 ಕಿಲೋಮೀಟರ್ ಇವತ್ತು ಈ ಕಾರ್ಯಕ್ರಮಕ್ಕೆ ಅಮ್ಮ ಬಂದ್ಬಿಟ್ಟು ಕಾಲ್ ಮಾಡಿದಾರೆ, ಬಂದಿದ್ದೀನಿ ಬನ್ನಿ ಅಂತ. ನಾವು 3 ಕಿಲೋಮೀಟರ್ ಲೇಟ್ ಆಗಿ ಬಂದಿದ್ದೀವಿ ನೋಡಿ. ಅಂದ್ರೆ ನಮ್ಮ ಸಮಯ ಪ್ರಜ್ಞೆ ನಾವು ಒಪ್ಪಿಗೆಬೇಕನ್ನ. 320 ಕಿಲೋಮೀಟರ್ ನಮ್ಗಿಂತ ಸ್ಪೀಡ್ ಓಡಿದ್ದಾರೆ, 3 ಕಿಲೋಮೀಟರ್ ಓಡಿ ಬಂದು ಇವ್ರಿಗಿಂತ ಲೇಟ್ ಆಗಿ ಓಡಿದ್ದೀವಿ. ನಾನು ಕಾಲೇಜು ಮಕ್ಕಳಿಗೆ ಅದನ್ನೇ ಹೇಳ್ತಾ ಇರ್ತೀನಿ, ಸಮಯ ಪ್ರಜ್ಞೆ ಸಮಯ ಪ್ರಜ್ಞೆ ಇರುವುದು. ಜೀವನದಲ್ಲಿ ಸಮಯಕ್ಕೆ ಯಾರು ಗೌರವ ಕೊಡ್ತಾರೋ ಮುಂದೊಂದು ದಿನ ಆ ಸಮಯ ನಿಮಗೆ ಗೌರವ ಕೊಡುತ್ತೆ ಅಂತ ಹೇಳ್ತೀನಿ. ಸಮಯಕ್ಕೆ ಗೌರವ ಕೊಡಬೇಕು. ಒಂದು ಕ್ಷಣ ಹಿಂದೆ ಹೋಯ್ತಂದ್ರೆ ಆ ಕ್ಷಣ ಮತ್ತೆ ಬರೋಕ್ ಸಾಧ್ಯನೇ ಇಲ್ಲ. ಹೌದ್ರಿ. ಅದನ್ನ ತುಂಬ ಸಾಧ್ಯನೇ ಇಲ್ಲ. ನೀವು ಸಮಯನ ಬಿಡಿಸಿ ನೋಡಿದ್ರಾಗಮ್ಮ, ಸಮಯ ಅಂದ್ರೆ ನನ್ನ ಜೊತೆ ಅದು ಮಾಯವಾಗ ಅಲ್ಲ, ನನ್ನ ಜೊತೆ ಅದನ್ನ ಸಮಯ ಮಯ ಅಂದ್ರೆ ಅದು ಇದು ಎರಡು ಒಂದೇ ಹೋಗ್ಕೊಡ್ಬೇಕು. ಅಂದ್ರೆ ಸಮಯದ ಜೊತೆ ಅಷ್ಟು ಸಿಂಕ್ರನೈಸ್ ಆಗಿ ಇದ್ದಾಗೆ ಮಾತ್ರ ಅದು ಪರಮಾತ್ಮ ಮತ್ತು ಆತ್ಮದ ಒಂದು ಸಮ್ಮಿಲನ ಅನ್ನೋದೊಂದು. ನಾನು ಕಲಾವಿದೆ ಆಗಿದ್ದಾಗಿಂದನೂ ಹಿಡಿದು ಇವತ್ತು ಪದ್ಮಶ್ರೀ ಬಂದ್ರು, ಡಾಕ್ಟರೇಟ್ ಬಂದ್ರು, ನಾನು ಅಧ್ಯಕ್ಷರಾದ್ರೂ, ಚಿತ್ರದಲ್ಲಿ ಒಂದು 8 ಸಿನಿಮಾದಲ್ಲಿ ಮಾಡಿದ್ರು, ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾನು ಮುಂದೆನೆ ಫಸ್ಟ್. ಬಾ, ವೆರಿ ಗ್ರೇಟ್, ವೆರಿ ಗ್ರೇಟ್. ಎಲ್ಲರೂ ಬೈತಿರ್ತಾರೆ, ಏನಮ್ಮ ನೀವು ಅಷ್ಟು ಬೇಗ ಬಂದ್ಬಿಡ್ತೀರಿ, ನಿಮ್ಮನ್ನ ದಾರಿ ನೋಡ್ಬೇಕು ಅವ್ರು. ಇಲ್ಲಪ್ಪ, ರಾಜ್ಕುಮಾರ್ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ನೋಡಿ ಎಲ್ಲಾ ದೊಡ್ಡ ಕ್ಯಾರೆಕ್ಟರ್ಸ್ಗಳಲ್ಲ ಸರ್, ಸಮಯಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದನ್ನ ಇವ್ರಗಳ ಹತ್ರ ನಾವು ನೋಡಿ ಲಿವಿಂಗ್ ಲೆಜೆಂಡ್ಸ್. ಅಣ್ಣವರು ಹೇಳ್ತಾರೆ, ಅವ್ರು ಹೇಳ್ತಿದ್ರಂತೆ, ಯಾವ್ದೋ ಈಗ ಮೊನ್ನೆ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡೆ, ಅವ್ರು ಹೇಳಾರಂತೆ, ನೋಡಪ್ಪ ನಮ್ಗೆ ನಮ್ಮನ್ನ ನೋಡಕ್ಕೆ ಅಂತ ದುಡ್ಡು ಕೊಟ್ಟು ಆಚೆ ಕಡೆ ಅವರು ನಮ್ಮನ್ನೆಲ್ಲ ನೋಡಕ್ ಬರ್ತಾರೆ ಕಂಡ್ರೆ, ನಾವು ಆಚೆ ಬೇಗ ಎಲ್ಲರ ಕಡೆ ಸಿಗ್ಬಾರ್ದು. ಈಗಿನಲ್ಲಿ ಹಂಗಲ್ಲ, ಎಲ್ಲ ಕಡೆನೂ ಅವರೇ ಎಲ್ಲ ಕಡೆ ಅಂದ್ರೆ ಈಸಿ ಆಕ್ಸೆಸಿಬಲ್ ಫಾರ್ ಆರ್ಟಿಸ್ಟ್ ಗಳಾಗ್ಬಿಟ್ಟಿದ್ದಾರೆ. ಒಂದು ಕರ್ನಾಟಕ ಕನ್ನಡ ಕಲಾ ಸಂಘ ಅಂತಿದೆ ಹೊಸಪೇಟೆಯಲ್ಲಿ, ಅವರು ಪ್ರತಿ ವರ್ಷ ಬೀಚಿ ಜನ್ಮೋತ್ಸವ, ಶತಮಾನೋತ್ಸವ ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಬೀಚಿ ಹೆಸರಿನಲ್ಲಿ ಅವಾರ್ಡ್ ಕೊಡ್ತಿರ್ತಾರೆ, ಅದಕ್ಕೆ ಹೊಸ ನಾಟಕಗಳ ಮಾಡ್ತಿರ್ತಾರೆ. ಮೊನ್ನೆ ಒಂದ್ಸರಿ 2015-16 ಗಿರಿಜಾ ಕಲ್ಯಾಣ ಬಯಲಾಟ ತಗೊಳ್ತಾರೆ. ಅದರಲ್ಲಿ ನನಗೆ ತಾರಕಾಸುರನ್ ಕೊಡ್ತಾರೆ. ಅವರೆಲ್ಲರೂ ಬ್ರಾಹ್ಮಿಣ್ಸು, ಎಲ್ಲರೂ ನೌಕರಿಯಲ್ಲಿ ಇರ್ತಕ್ಕಂಥವ್ರು, ಒಂದು ಸ್ವಲ್ಪ ಲೇಟಾಗಿ ಬರೋರು. ನಮಗೇನು ಹೇಳ್ತಿದ್ರು, ನಮ್ಮ ಮನೇಲಿ ರತಿ ಪಾತ್ರ ಮಾಡಿದವಳು ನಾನು ಸಾಕಿದ ಹುಡುಗಿ,
ಷಣ್ಮುಖ ಪಾತ್ರ ಮಾಡಿದವನು, ನಾನು ಸಾಕಿದ ಹುಡುಗ, ಮತ್ತು ನಾನೊಬ್ಳು, 3 ಜನ ಅದರಲ್ಲಿ ಇರೋದ್ರಿಂದ ಅವರು 6 ಗಂಟೆಗೆ ಬರ್ರಿ ಅಂತ ಹೇಳ್ತಿದ್ರು. ನಾನು 5:15 ಅಲ್ಲಿ ಹೋಗಿ ಗೇಟ್ ಹತ್ರ ಇರ್ತಿದ್ದೆ. ಗೇಟ್ ಹತ್ರ ಇರ್ತೀವಿ. ಅವರು ಒಂದು 4 ದಿನ ನೋಡಿದ್ರು, 5 ದಿನ ನೋಡಿದ್ರು. ಆಮೇಲೆ ಕುಲಕರ್ಣಿ ಅನ್ನೋರು ಇದ್ದಾರೆ, ಮಂಜಮ್ಮಗ ನೀವು 6:30 ಬರೋಕ್ಕೆ ಹೇಳ್ಬೇಡ್ರಿ, 7 ಗಂಟೆಗೆ ಬರೋಕ್ಕೆ ಹೇಳ್ರಿ, ಆಕೆ 6:15 ಬಂದು ಕೂತ್ಕೊಂತಾಳ. ನಾವೆಲ್ಲರೂ ಬರೋದು 7 ಗಂಟೆ ಆಗುತ್ತೆ. ಆ ಅಮ್ಮ ಬಂದು ಒಂದು ತಾಸು, ನಾನು ಅಕಾಡೆಮಿ ಸದಸ್ಯಳಾಗಿದ್ದೆ ಅವಾಗ. ಆಕೆ ಅದಕ್ಕಿಂತ ಮುಂಚೆನೆ ಬಂದು ಕುತ್ಕೊಂಡ್ಬಿಡ್ತಾಳ ಆ ಅಮ್ಮ. ಆಕಿಗೆ ಒಂದು ಅರ್ಧ ಗಂಟೆ ಲೇಟ್ ಆಗಿ ಬರಕ್ಕೆ ಹೇಳ್ರಿ ಅಂತಂದ್ರು. ನಮ್ಗೆ ಒಂದೇ ಒಂದ್ಸಲಿ ನಮ್ಗೆ ಆಸೆಗೋಸ್ಕರ ಆ ಕೀಚಕಂದು ಒಂದೇ ಹಂಗ್ ನೋಡಿ ಒಂದು ಬಿಡಿ ಹಂಗೆ ಹೇಳ್ತೀನಿ. ನಮಗೂ ಆಸೆ. ನೀವು ಬೆಳಗ್ಗೆ ನೀವು ಬರ್ತಿರಂಗೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ಮರಣ ಮತ್ತು ಮಾರಾಟ ಯಾರ ಕೈಲಿ ಸಿಗಲ್ಲ ಅಂದ್ರು. ಎಂತ ಅದೊಂದು ಎಂತ ಅಲ್ಲ, ಮರಣ ಮಾರಾಟ ನಾ ಒಂದು ಉಲ್ಟಾ ಹೋಗ್ಬಿಟ್ರೆ 2 ಕೈಗೂ ಸಿಗಲ್ವಂತೆ. ನಾನು ಅದನ್ನು ಎಷ್ಟು ಡೆಪ್ತ್ ಇದೆ ಅವ್ರು ಹೇಳಿದ್ದು ಅಂತ ಆ ತರದ ಒಂದ್ 2-3 ಹೇಳಮ್ಮ, ನಮಗೂ ಕೇಳೋರ್ಗು ನೋಡೋರ್ಗು ಎಲ್ಲರಿಗೂ. ಅವು ಸಂದರ್ಭಾನುಸಾರವಾಗಿ ಬರ್ತಿರ್ತಾವ. ಅಲ್ಲ ಈಗ ಒಂದ್ ಬಿಡಿ, ಅದು ಕೀಚಕನ್ ಓದಿದ್ ಒಂದು ಹಂಗ್ ಹೊಡಿದೆ ಹೇಳ್ತೀನಿ ನಿಮ್ಗೆ, ಅವ್ ಕೇಳೋಣ. ನಿಮ್ಗೆ ಯಾವ್ದೇ ನೆನಪಿದ್ರು? ಮೋಹಿನಿ ಭಸ್ಮಾಸುರದಲ್ಲಿ ಭಸ್ಮಾಸುರನ ಪಾತ್ರದ ಒಂದು ತುಣುಕು. ಪ್ಲೀಸ್. ಪರಮೇಶ್ವರನ ಹತ್ರ ಆ ಭಸ್ಮಾಸುರ ಹೊರ ತಗೊಂಡ್ಬಿಡ್ತಾನೆ. ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಸುಟ್ಟು ಭಸ್ಮ ಆಗ್ತಾರೆ, ತಥಾಸ್ತು ಅಂತೇಳಿ ಪರಮೇಶ್ವರ ಮಾಯವಾಗ್ಬಿಡ್ತಾನೆ. ಅವಾಗ ಭಸ್ಮಾಸುರ ಮಾತಾಡ್ತಾನೆ. ಅವಾಗ ಸ್ವತಂತ್ರ ನಾನಿಂದು ಸರ್ವತ ತಂತ್ರ ಸ್ವತಂತ್ರ, ಬಯಸಿದವರ ಸಿಕ್ಕಿತು ನನಗದು ದಕ್ಕಿತು. ಅಸುರರ ಕುಲವನ್ನು ಕಂಡು ಕೀಳಾಗಿ ಕಾಣುವ ಕುಲಗೇಡಿಗಳ ನೆತ್ತಿಯ ಮೇಲೆ ತೂಗುಗಟ್ಟಿ ತೂಗಲಾರಂಭಿಸಿತು. ಮೊದಲು ಭೂಲೋಕವನ್ನು ಸೇರಿ ಅಲ್ಲಿ ಕಂಟಕಪ್ರಾಯರಾದವರನ್ನು ಸುಟ್ಟು ಬೂದಿ ಮಾಡುತ್ತೇನೆ. ಆಮೇಲೆ ಸತ್ಯಲೋಕ, ಆಮೇಲೆ ದೇವಲೋಕ, ಆಮೇಲೆ ನನ್ನ ತಂದೆಯ ಲೋಕ. ಎಲ್ಲರೂ ಸರಿ ಸಮಾನರೆನಗೆ, ನಾನೇ ಸ್ವತಂತ್ರ, ನಾನಿಂದು ಸರ್ವ ಸ್ವತಂತ್ರ. ಅಮ್ಮ ನರಗಳನ್ನೆಲ್ಲ ರೋಮಗಳು ನಿಂತ್ಕೊಂಡ್ಬಿಡ್ತು. ಕ್ಯಾಮ್ರಾ ಜೂಮ್ ಗಿಮ್ ಮಾಡಿದ್ರೆ ಎಲ್ಲ ಕಾಣಿಸುತ್ತೇನೋ, ನಮ್ಗಿರೋದೇ ಕಡಿಮೆ ರೋಮ. ಆದ್ರೂ ಈ ವಯಸ್ಸಿನಲ್ಲಿ ವಯಸ್ಸಂತ ಹೇಳಂಗಿಲ್ಲ ನಾವು. ಈ ಶರೀರ, ಈ ಶಾರೀರ್ಯ, ಆ ಒಂದು ಮೇರು ಸ್ಥಳದಲ್ಲಿ ರೋಮಗಳು ನಿಂತ್ಕೊಳ್ತಾರೆ. ಶರಣಾರ್ಥಿ ಈ ಕಲಾದೇವಿಗೆ ನಿಮ್ಮೊಳಗಿರ್ತಕ್ಕಂಥ ಕಲಾದೇವಿ ಅವಳು ನಿಮ್ಮನ್ನು ಆಡಿಸಿ ನಡೆಸಿ. ಹೆಣ್ಣು ಪಾತ್ರ, ಗಂಡು ಪಾತ್ರ, ಎಲ್ಲ ಪಾತ್ರಗಳನ್ನು ಮಾಡಿದ್ರು. ಆ ಎಲ್ಲಾ ಪಾತ್ರಗಳನ್ನ ಮಾಡಿರೋದ್ರಿಂದ ಸಿನಿಮಾಕ್ಕೆ ಹತ್ರ ಆಗಿದ್ದು. ರಂಗಭೂಮಿಯ ಕಲಾವಿದರಿಗೆ ಸಿನಿಮಾ ಕಷ್ಟ ಆಗಲ್ಲ. ರಂಗಭೂಮಿಯಲ್ಲಿ ಅನುಭವ ಆದಂತವ್ರಿಗೆ ಸಿನಿಮಾ ತೊಂದರೆ ಆಗಲ್ಲ. ಸಿನಿಮಾದಲ್ಲಿ ಆರಾಮಾಗಿ ಮಾಡ್ಕೊಂಡು. ಹೌದು ನೋಡಿ, ಇದು ಈ ಮೆಥಡಿಸ್ಟ್ ಆರ್ಟಿಕ್ಸ್ ನಮ್ಗೆ ಗೊತ್ತಿಲ್ಲ, ನಾವು ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋಂಗಿಲ್ಲ. ಯಾರಿಗೂ ನಾನು ಹೇಳ್ತಿರೋದೇನು ತಪ್ಪಾಗಿ ಭಾವಿಸ್ಬೇಡಿ. ಈ ಫ್ರೇಮ್ ಅಲ್ಲಿ ಇಟ್ಕೊಂಡು ಬರೀ ಕಣ್ಣಲ್ಲಿ ಹಿಂಗ್ ಅನ್ಸ್ಕೊಂಡು ಹಿಂಗ್ ಅನ್ನೋರಿಗೆ ಈ ಭಾವ ಎಲ್ಲಿ ಬರ್ಬೇಕು ಏನ್ ಸರ್? ಅಲ್ಲ, ಎರಡೂ ಒಳ್ಳೇದೇ. ಅದನ್ನ ಮಾಡಕ್ಕೂ ಕಲಿಬೇಕು, ಇದು ಮಾಡಕ್ಕೂ ಕಲಿಬೇಕು. ಯಾರ್ದು ಮೇಲು ಕೀಳು ಅಂತ ಹೇಳಿ ನಾವು ಯಾವುದೇ ತರಬೇತಿಗಳನ್ನ ಪಡೆದಿಲ್ಲ. ರಂಗಭೂಮಿಗಾಗಲಿ ಜಾನಪದದಾಗಲಿ ಕಣ್ಣಿಂದ ನೋಡಿ ಮಾಡಿದ್ದು ನಾವು. ಕಣ್ಣಿಂದ ನೋಡಿ ಮಾಡಿ ಸಹಜ ಹೇಳಿದ್ದನ್ನ ಮಾಡಿದ್ದು ನಾವು. ನಮ್ಗೆ ಯಾವ ಗುರುಗಳು ಹೇಳ್ಕೊಟ್ಟವ್ರು ಯಾರು ಇಲ್ಲ, ಕ್ಲಾಸ್ ಮಾಡ್ಕೊಟ್ಟವ್ರು ಯಾರಿಲ್ಲ. ಅವ್ರು ಮಾಡೋದನ್ನ ನೋಡಿ ನಾವು ಮಾಡ್ತಿದ್ದೆ, ಅವ್ರು ಮಾಡೋದನ್ನ ನೋಡಿ ನಾವು ಮಾಡ್ತೀವಿ. ಸೂಪರ್. ನಾನು ಹೆಣ್ಣು ಪಾತ್ರಗಳೆಲ್ಲ ಮಾಡಿದ ದುಃಖ ಪಾತ್ರಗಳನ್ನೆಲ್ಲ ಮಾಡ್ತಿದ್ದೆ. ಅಹಂಕಾರದ ಪಾತ್ರ ಮಾಡ್ತಾ ಇದ್ದೆ. ಅಹಂಕಾರ ಪಾತ್ರಕ್ಕೆ ಬಡತನ ಬಂದಾಗ ಈ ಎಲ್ಲಾ ಪಾತ್ರಗಳನ್ನ ಮಾಡಿರೋದ್ರಿಂದ ಈ ಸಿನಿಮಾಗಳಲ್ಲಿ ದುಃಖದ ಪಾತ್ರಗಳನ್ನ, ತಾಯಿ ಪಾತ್ರಗಳನ್ನ ನಿಭಾಯಿಸ್ತಕ್ಕಂಥ ಶಕ್ತಿ ನನಗೆ ಕೊಡ್ತು. ನನಗೆ ಪ್ರೇರಣೆ ಲಲಿತಮ್ಮವರು, ಅಲ್ಲಿ ಲೀಲಾವತಿ ಅಮ್ಮನವರು, ಪಂಡ್ರಿಬಾಯಿಯವರು, ಇವರೆಲ್ಲ ನನಗೆ ಆ ಪಾತ್ರಗಳಿಗೆ ಜೀವ ತುಂಬಕ್ಕೆ ನಾನು ಅವರನ್ನ ಫಾಲೋ ಮಾಡ್ತಾ ಇದ್ದೆ. ನೋಡಿ ಮತ್ತೆ ಇಲ್ಲಿದೆ ಸೀಕ್ರೆಟ್. ನಮ್ದು ಸಾರಿ ನಾನು ವಿತೌಟ್ ಗ್ಲೀಸರ್ ಯಾವ ಸಿನಿಮಾ ಅದ್ಭುತ. ಮಾತಾಡ್ತಾ ಅದು ತಾನೇ ಎಮೋಷನಲ್ ಕ್ರಿಯೇಟ್. ಎದೆ ಒಳಗೆ ಅಷ್ಟು ಕರುಣಾಭಾವ ತುಂಬಿದ್ದಾಗ ಯಾವ ಗ್ಲೀಸರಿನ್ ಏನ್ ಕೆಲಸ ಮಾಡುತ್ತೆ? ಇನ್ನೊಂದು ರೀ, ನಾವ್ ಏನೇ ಕೆಲಸ ಮಾಡ್ಲಿ ದೇವಸ್ಥಾನದಲ್ಲಿ ಇಲ್ಲ, ನಾವು ಮಾಡುವ ಕರ್ತವ್ಯದಲ್ಲಿ ಪರಮಾತ್ಮ ಇದೆ. ಹೌದು, ನಾವು ಮಾಡುವ ಕೆಲಸದಲ್ಲಿ ಪರಮಾತ್ಮ ಇದ್ದಾನೆ. ಯಾವ ಕೆಲಸವನ್ನ ನಾವು ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ
ಸಮಯವನ್ನು ಕೊಟ್ಟು ಮಾಡ್ತೀವೋ ಅದು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಪ್ರೀತಿಯಿಂದ ಒಂದು ಲೋಟ ಟೀ ಮಾಡಿದ್ರು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಕುಡುಕು ಮಗ ಇದ್ನಲ್ಲ ನಿಮ್ಗೆ ಈ ಸಿನಿಮಾದಲ್ಲಿ, ಕುಡುಕು ಮಗನ ಬಗ್ಗೆ ಏನ್ ಹೇಳ್ತೀರಿ? ಅವರು ಈಗ ಎಲ್ಲ ನಾನು ಅವ್ರನ್ನ ಕೊಡ್ತೀನಿ. ಎಲ್ಲ ಹೋಗ್ಬಿಟ್ರೆ ಅವ್ರ ಇವರೇ ನನ್ನ ಮಗ ಅವರು ನಾನು ಕೇಳೋ ಕ್ವಶನ್ ಅಲ್ಲಿ ಆವಿರ್ಭೂತ ಆಗ್ಬಿಟ್ಟಿದ್ದಾರೆ ಮೈ ಕುಡುಕ್ತಾ ಇದ್ರಲ್ಲ ಆ ಸೆಗ್ಮೆಂಟ್ ಫಿಲಪ್ ಆಯ್ತು. ಮೇಡಮ್ ನಿಮ್ ಹತ್ರ ಮಾತಾಡಿಲ್ಲ, ನಾವು ಸುಮ್ಮನೆ ಜಾಸ್ತಿ ಮಾತಾಡಿದ್ರೆ ಅಲ್ಲ ಪ್ರೊಡ್ಯೂಸರ್ ಮಾತಾಡಲ್ಲ, ಅವ್ರ ಏನಿದ್ರು ದುಡ್ಡು ಹೇಳ್ರಿ ಚೆಕ್ ಚೆಕ್ ಬರ್ದು ಕೊಡ್ತಾರೆ ಅಷ್ಟೇ ಮೇಡಮ್. ಇವರ ಪಾತ್ರನು ಸಹ ತುಂಬಾ ತಾಯಿ ಮಗನ್ ತರನೇ. ಬರೀ ಅಲ್ಲಿ ಟೇಕಲ್ಲಿ ಮಾತ್ರ ತಾಯಿ ಮಗ ಅಲ್ಲ, ಅಲ್ಲಿ ಇಡೀ ದಿನ ಒಂದು ವಾರಗಟ್ಲೆ ಓಡಾಡಿದಾಗ ನಾವು ತಾಯಿ ಮಗ ಇದ್ದೀವಿ. ಬಾರ್ಬೇ ಹೋಗಬೇ ಅಂತ ನನಗೆ ಪದ್ಮಶ್ರೀ ಬಂದೈತೆ ಅಂತಂದು ಏನು ದೊಡ್ಡ ಗೌರವ ಏನು ಕೊಡ್ತಿದ್ದಿಲ್ಲ, ಜೋಗಮಾರ ಐತಿ ಅಂತಂದು ಕೀಳಾಗಿ ನೋಡ್ತಾ ಇದ್ದಿಲ್ಲ. ತಾಯಿ ಹೋಗರಬೇ ಬಾರಬೇ ಬೆಳಿ ಮೌನ ಬರ್ತಿಲ್ಲ ಕಡೆಗಡೆ ನಾವು ಪಾತ್ರ ಅವ್ರ ಜೋಗತಿ ಆತರ ಎದು ಇರ್ಲಿಲ್ಲ. ಸಹಜತೆ ನೋಡಿ ಸರ್ ನಿಮ್ಮಲ್ಲಿ. ನಾನೊಬ್ಬ ಅಧಿಕಾರಿ ಅನ್ನೋದಾಗ್ಲಿ ಏನಿಲ್ವೇ ಇಲ್ಲ. ಅದು ಪೂರ ನಾವು ತಾಯಿ ಮಗನೇ ಹೆಚ್ಚು ಕಮ್ಮಿ ಮಕ್ಕಳೇ ನಾವು ತಾಯಿ ಮಕ್ಕಳಾಗಿನೇ ಆ ಸಿನಿಮಾ ಆಗುವವರೆಗೂ ಹಂಗೆ ಇದ್ವಿ. ಆಮೇಲೆ ಯಾರೋ ಇದಕ್ಕೆ ನಾನು ಬಿಟ್ಟು ಬರುವಾಗ ಕಣ್ಣಲ್ಲಿ ನೀರು ಬಂದಿರೋದು. ಸರ್ ಇಲ್ಲ, ನಾನು ಹೇಳಲೇಬೇಕು ಆಸ್ ಎ ಡೈರೆಕ್ಟರ್ ಆಗಿ ನಮ್ಮ ಸಂಘ ಸುಪೇಶ ಸರ್ ಆಗಲಿ ಅಮ್ಮ ಆಗಲಿ, ಯಾಕಂದರೆ ಅವರ ಸಾಧನೆ ಇದೆಯಲ್ಲ, ಈಗ ಸಾಹೇಬ್ರದಾಗಿರ್ಬೋದು ಅಮ್ಮಂದಾಗಿರ್ಬೋದು, ಈಗ ನಮ್ಮಂಥ ಡೈರೆಕ್ಟರ್ಗಳಿಗೆ ನಾವು ಪ್ರಯತ್ನ ಮಾಡ್ತಕ್ಕಂಥದ್ದು ಏನೂ ಅಲ್ಲ, ನಮ್ಮದು ಜಸ್ಟ್ ಡಾಟ್ ಅಷ್ಟೇ. ನಾವಿನ್ನ ಅವ್ರು ಎಷ್ಟು ಡೌನ್ ಟು ಅರ್ತ್ ಅಂದರೆ ನಿಜವಾಗ್ಲೂ ನೀವು ವಂಡ್ರ ಸರ್ ಅದನ್ನು. ನಮಗೂ ಅದನ್ನು ಎಲ್ಲೂ ಒಂದೇ ಒಂದು ಡಾಟ್ ಅಷ್ಟು ನನಗೆ ಪದ್ಮಶ್ರೀ ಆಗಲಿ ಇನ್ನೊಂದಾಗಲಿ ಡಾಕ್ಟರೇಟ್ ಏನಿಲ್ಲ. ಎಲ್ಲೋ ಕುತ್ಕೊಂಡು ಎಲ್ಲೋ ಇದು ಮಾಡಿ ನಾವೇನೋ ಅಮ್ಮ ಅಂದರೆ ಇರ್ಲಿ ಬಿಡೋ ನಡೆಯುತ್ತೆ ಮಾಡೋಣ ನೀವು ಸಿನಿಮಾ. ಆಮೇಲೆ ಅಮ್ಮಂದೊಂದು ಪ್ಲಸ್ ಏನಂದ್ರೆ, ಅಮ್ಮ ಹೇಳ್ಬೇಡಿ ನೀವು, ಅವ್ರಿಗೆ ಸಿನಿಮಾದ ಬಗ್ಗೆ ತುಂಬ ಅನುಭವ ಆಗ್ಬಿಟ್ಟಿದೆ. ಏನಂದರೆ ಸಿನಿಮಾ ಏನಕ್ಕೆ ಮಾಡ್ತೀಯಪ್ಪ, ಕಣ್ಣ ನೀರು ಬರುತ್ತೆ, 5 ಪೈಸೆ ಕಾಸು ವಾಪಸ್ ಬರಲ್ಲ, ಪದೇ ಪದೇ ಹೇಳೋದು ಅದನ್ನೇ ಅವರು. ನಾನಿವತ್ತು ಸಿನಿಮಾ ನೋಡ್ತಾ ಇದ್ದೀನಿ, ಥಿಯೇಟ್ರಿಗೆ ಬರೀ ಅಂತ ಹೇಳಿದ್ರೆ ಬಾಯ್ ಪಡ್ಕೊಂಡ್ರೆ ಬರಲ್ಲ, ಒಳ್ಳೊಳ್ಳೆ ಸಿನಿಮಾಗಳು. ಆಗ ಸಿನಿಮಾ ನೋಡೋದಕ್ಕೆ ನಾವು ರಾತ್ರಿ ಚಾಪೆ ಹಾಸ್ಕೊಂಡು ಥಿಯೇಟ್ರ್ ಮುಂದೆ ಮಲಗಿರೋ ನಮ್ಗೆ ಅನುಭವಗಳಿದಾವೆ, ಕೇಳಿದ್ವಿ. ₹1 ರಿಟರ್ನ್ಸ್ ಇಲ್ಲಪ್ಪ ಅಂತಂದೇಳ್ಬಿಟ್ಟು. ಅಂದರೆ ಸಿನಿಮಾ ಕಲಾವಿದರ ಜೊತೆಗೆ ಒಂದು ವ್ಯಾವಹಾರಿಕವಾಗಿ ಅಮ್ಮ ತುಂಬ ಅವರಿಗೆ ಆಳವಾದ ಅನುಭವ ಬರೀ ಒಂದು 8 ಸಿನಿಮಾದಲ್ಲೇ ಇದೆ. ಏನು ಬರುತ್ತಂತ ಸಿನಿಮಾ ಮಾಡ್ತಾರೆ ನಿಜವಾಗ್ಲೂ ಎಷ್ಟೋ ಸಲ ನೀನು ಕ್ವಶನ್ ಮಾಡಿದ್ದಾರೆ, ತುಂಬ ನೋಡ್ಕೊಂಡು ಮಾಡ್ರಪ್ಪ ಸಿನಿಮಾನ ಅಷ್ಟು ಈಜಿ ಆಗಿಲ್ಲ ಅಂತ. ಯಾಸ್ ಎ ಕಲಾವಿದ ಅಂದ್ರೆ ಈಗ ಪಾತ್ರದಲ್ಲಿ ನಿಸ್ವಾರ್ಥ ಸೇವೆ ಇದೆಯಲ್ಲ, ಈ ಸಿನಿಮಾ ಬಿಟ್ಟು ಅದನ್ನು ಮಾತಾಡಿದ್ದಾರೆ ಎಷ್ಟೋ ಸರಿ ನಿಜವಲ್ಲ. ಅದೇ ಸಲ ಇವ್ರು ಸಂಗಮೇಶ್ ಸರ್ ಈಗ ಏನು ಇವ್ರು ಸಿನಿಮಾ ಮಾಡಿದಾರಲ್ಲ, ಧಗೆ ಆಗಲಿ, ಇದು ಜನಗಳಿಗೆ ಹತ್ರ ಆಗ್ತಕ್ಕಂಥ ಕತೆಗಳು, ಮನಸ್ಸಿಂದ ಮನಸ್ಸಿಗೆ ಮುಟ್ಟತಕ್ಕಂಥ ಕತೆಗಳು. ಇವಾಗ ಆ ಥರದ ಕತೆಗಳು ಬರ್ತಾ ಇಲ್ಲ. ಆ ಥರದ ಕತೆಗಳು ಬಂದ್ರೂ ನೋಡೋರು ಯಾರೂ ಇಲ್ಲ. ಈಗ ನೀವು ಹೇಳಿದ್ರಲ್ಲಮ್ಮ, ಮೊನ್ನೆ ನಮ್ಮ 17ನೇ ಚಲನಚಿತ್ರ ಉತ್ಸವದಲ್ಲಿ ನೋಡಿರುವ ಪ್ರೇಕ್ಷಕರು ಸಿನಿಮಾ ನಮ್ಮದು ಹೆಚ್ಚು ಕಮ್ಮಿ 9:30 ಮುಗಿದ್ರೆ ಜನಗಳು 11 ಗಂಟೆವರೆಗೂ ವೇಟ್ ಮಾಡಿ ತಮ್ಮ ಅಭಿಪ್ರಾಯಗಳು ಹೇಳಿ, ಮತ್ತೆ ಈ ತರ ಚಿತ್ರಗಳು ಜನಕ್ಕೆ ಮುಟ್ಟಬೇಕು, ನೀವು ಬಹಳ ಅದ್ಭುತವಾದ ಪ್ರಯತ್ನ ಮಾಡಿದಿರಿ. ಎಂತ ಪ್ರಯತ್ನ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಪಾಠ ಇರೋ ಸಂದರ್ಭದಲ್ಲಿ ಆತ್ಮಹತ್ಯೆಯನ್ನ ಜಯಿಸಿ ಬದುಕು ಕಟ್ಕೋಬೇಕು ಅನ್ನೋದು ಚಂದಪ್ಪನ ಮೂಲಕ ಹೇಳಿರುವಂತಹದ್ದು, ಅಥವಾ ತಾಯಿಯ ಪ್ರೇರಣೆಗೆ ಒಳಗಾಗುವಂತಹದ್ದು, ಅಥವಾ ಒಬ್ಬ ವಿಧವೆ ಒಬ್ಬ ಜೋಗತಿ ಮಗ ಅನ್ನೋದನ್ನು ಮರೆತು, ಅಥವಾ ಇವನು ಜನ ಸೊಸೈಟಿಯಲ್ಲಿ ಇವನು ಜೋಗತಿ ಆಗಿದ್ದಾನೆ ಅನ್ನೋದು ಮರೆತು, ಆ ಹೆಣ್ಮಗಳಿದಾಳಲ್ಲ ಒಬ್ಬ ವಿಧವೆ, ಆ ಹೆಣ್ಮಗಳು ಅವನನ್ನ ಫಾಲೋ ಮಾಡ್ತಾಳೆ ಮಗಳು ಜೊತೆಗೆ. ಅವಳೊಂದು ಮಾತು ಹೇಳ್ತಾಳೆ, ಅದ್ಭುತವಾದ ಡೈಲಾಗು, ಜೀವನ ಮಾಡೋದಕ್ಕೆ ಗಂಡು ಹೆಣ್ಣು ಅನ್ನೋದು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ ಮತ್ತು ಪ್ರೀತಿ ಮುಖ್ಯ. ಈ ಗಂಡು ಹೆಣ್ಣು ಅನ್ನೋ ಸಂಬಂಧಕ್ಕಿಂತ ಹೆಚ್ಚಾಗಿ ಬದುಕಲ್ಲಿ ಪ್ರೀತಿ ಮತ್ತು ಜೀವನ ಪ್ರೀತಿ ಬಹಳ ಮುಖ್ಯ ಅನ್ನುವಂಥದ್ದು. ಅದು ಈ ಸಿನಿಮಾದಲ್ಲಿ ಬಂದಿದೆ ಅಂತ ಅವತ್ತು ನೂರಾರು ಎಷ್ಟೋ ಜನಗಳು 2 ಗಂಟೆ ನಿಂತು ವೇಟ್ ಮಾಡಿ ನನಗೆ ಭೇಟಿ ಮಾಡಿ, ಡೈರೆಕ್ಟರ್ ಭೇಟಿ ಮಾಡಿ ಅವ್ರ ಅಭಿಪ್ರಾಯಗಳು ಹೇಳಿ, ನಾನು 16 ಚಿತ್ರ ನೋಡಿದ್ದೀನಿ ಆ ಸಿನಿಮಾ ಉತ್ಸವದಲ್ಲಿ. ಅಂದಾಜು 70 ರಾಷ್ಟ್ರಗಳ 200 ಚಿತ್ರಗಳಲ್ಲಿ ನಮ್ಮದು ಒಂದು ಅನ್ನೋದು. ನಾನು 16 ಬೇರೆ ಬೇರೆ ದೇಶಗಳ ಒಳ್ಳೊಳ್ಳೆ ಸಿನಿಮಾಗಳು ನೋಡಿದ್ದೀನಿ. ಆದ್ರೆ ನನ್ನ ಸಿನಿಮಾ ಅಂದ್ರೆ ನಾನು ಮಾಡಿರೋ ಸಿನಿಮಾಕ್ಕೆ ಬೇರೆ ಬೇರೆ ಚಿತ್ರಗಳಲ್ಲೂ ನೋಡಿದ್ದೀನಿ, ಕನ್ನಡದ್ದು ನೋಡಿದ್ದೀನಿ. ಆ ತರದ ಅಭಿಪ್ರಾಯ, ಆ ಪ್ರೇಕ್ಷಕರ ಅಭಿಪ್ರಾಯ ನಾನು ಇನ್ನೂ ಗಮನಿಸಲಿಲ್ಲ. ಬೇರೆ ಅಪರೂಪ ಅಂದ್ರೆ ಬೇರೆ ಸಿನಿಮಾಗಳಲ್ಲಿ ಇತ್ತು, ಎಷ್ಟು ಬೇಕಾಗ್ತಿತ್ತು ಗೊತ್ತು, ನಮಗ್ ಗೊತ್ತಾಗ್ಬಿಡ್ತದಲ್ಲ. ಆದ್ರೆ ಈ ಚಿತ್ರದ್ದು
ನಾನೇ ಮೊದಲು ಎದ್ದು ಬಂದ್ರು ಜನ ಎದ್ದು ಹೇಳ್ದೇನೆ, ಕೊನೆಗೆ ಎಲ್ಲರೂ ಭಾವುಕರಾಗಿ ನಮ್ಮ ಸಲುವಾಗಿ ವೇಟ್ ಮಾಡಿ ನಾನು ಎಲ್ಲಿದ್ದೀನಿ ಅಲ್ಲಿಗೆ ಆ ಹಿಂದಿನ ಡೋರ್ ಇದ್ರು ಬಿಟ್ಟು ನಾವಿದ್ದಲ್ಲೇ ಬಂದು ಪಾಳಿ ಹಚ್ಚಿ, ಇನ್ಕ್ಲೂಡಿಂಗ್ ದೊಡ್ಡ ದೊಡ್ಡ ಆಫೀಸರ್ಸು, ಜಡ್ಜಸ್ಸು, ಅವರೆಲ್ಲ ಕೊನೆಯವರೆಗೂ ನಿಂತು ತಮ್ಮ ಅಭಿಪ್ರಾಯ ಹೇಳಿ ಈ ಚಿತ್ರ ಜನಕ್ಕೆ ಮುಟ್ಟಬೇಕು, ಒಂದು ಆತ್ಮ ಸ್ಥೈರ್ಯ ತುಂಬುತ್ತದೆ, ಯುವಕರಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡ್ತದೆ, ಅದು ಆಗಬೇಕು ಅನ್ನೋದು ನೀವೇನ್ ಹೇಳಿದ್ರಲ್ಲ, ಇದು ಜನಗಳ ಅಭಿಪ್ರಾಯ ಆಗಿ ಬಂದಿರೋದು. ಹಾಗಾಗಿ ಈ ಚಿತ್ರದ ನಿಮ್ಮ ಮನಸ್ಥಿತಿನೇ ಜನಗಳ ಮನಸ್ಥಿತಿ. ಹೌದು ಸತ್ಯ. ಇಂತಹ ಸಿನಿಮಾಗಳಿಗೆ ಜನ ಸಪೋರ್ಟ್ ಮಾಡ್ಬೇಕಷ್ಟೇ. ಅಂತಹ ಸಿನಿಮಾಗಳಿಗೆ ಜನಗಳು ಸಪೋರ್ಟ್ ಮಾಡಬೇಕು. ಜನ ಬಂದು ಥಿಯೇಟರ್ ಅಲ್ಲಿ ನೋಡ್ಬೇಕು, OTT ಅಂತ ಕೂತ್ಕೋಬೇಡಿ. Delicious dishes on the table. Srinath hosts with big smile. ಕಂಬಲಿ ನಡೆಸುವ ಧಗೆ, ನೆರಳು ನೀಡುವ ಧಗೆ, ಅಡಲು ಮಾಡುವ ಧಗೆ. ಈಗ ಬಿಸಿ ಬಿಸಿ ತುಪ್ಪದ ಪೊಂಗಲ್ ಇದೆ ಪೊಂಗಲ್ ಸರ್. ಜೋಗ್ತಮ್ಮ ನೀವು ತಿನ್ನಲ್ಲ, ನೀವು ತುಂಬಾ ಡಯಟಿಂಗು. ಈಶ್ವರ್ ಸರ್, ಮೇಡಮ್ ಈಶ್ವರ್, ಮಿಸಸ್ ಈಶ್ವರ್ ತೋಳಿ, ಹೇಗಿದೆ ನೋಡಿ, ಟೇಸ್ಟ್ ನೋಡಿ. ಚೆನ್ನಾಗಿದೆ. ನಮ್ಮ ದಾಸವಾಮಿನ ಇದು ಪೊಂಗಲ್ ಅಂತ ಇದ್ರೆ ಬೇಸಿಕಲಿ ಇದು ತಮಿಳ್ನಾಡು ಪೊಂಗಲ್, ವೆನ್ ಪೊಂಗಲ್ ಅಂತಾರೆ. ಅದಕ್ಕೆ ಒಂದು 2 ಚಟ್ನಿ ಮತ್ತೆ ಇದು ಕೊಡಲ್ಲ, ಯಾವುದು ನಾವು ರೈತ ಕೊಡಲ್ಲ. ರೈತ ಅಂದ್ರೆ ಈ ಕಡೆಲ್ಲ ಮೊಸರು ಬಜ್ಜಿ ಅಂತಿರಲ್ಲ, ಹಂಗೆ. ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ಚೆನ್ನಾಗಿದೆ ಅಂದ್ರೆ ತಪ್ಪಾಗುತ್ತೆ, ಅದ್ಭುತವಾಗಿದೆ. ಮೇಡಮ್ ಹೇಗಿದೆ? ಓ, ನಮ್ಮ ಬಾಲಾ ತ್ರಿಪುರ ಸುಂದರಿ, ಬಾ ಬಂಗಾರ, ಏನ್ ಸಮಾಚಾರ? ಐಶ್ವರ್ಯ ವೆಲ್ಕಮ್. ಇವರು ಮೇಡಮ್ಗೂ ವೆಲ್ಕಮ್. ಈಗ ವೆಲ್ಕಮ್ ಐಶ್ವರ್ಯ ಅವರೇ. ಸೈಲೆಂಟ್ ಆಗಿ ಕುಂದಿರ್ಬೇಕು. ಮಿಸ್ಟರ್ ಅಂಡ್ ಮಿಸಸ್ ಈಶ್ವರ್ ಅವರ ಮೊಟ್ಟ ಮೊದಲ ಪ್ರೊಡಕ್ಷನ್. ಪ್ರೊಡಕ್ಷನ್ ನಂಬರ್ 1 ಐಶ್ವರ್ಯ. ಅದು ಬಗೆ, ಇದು ಬಗೆ, ಅದು ಅಲ್ಲ, ಅದು ದಗೆ, ಇದು ಬಗೆ 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 ಅಲ್ಲ, ಬಗೆ 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 ಅಲ್ಲ, ಬಗೆ ಬಗೆ ಆದ್ಮೇಲೆ ಪ್ರೊಡಕ್ಷನ್ 1 ಆಗಿರೋದು. ಕ್ಷಮಿಸಿ, ನಮ್ಮೆಲ್ಲ ಈ ಜೋಕ್ಗಳಿಗೂ 2ನೇ ಅರ್ಥ ಸಿಕ್ಕಿದ್ರು ಪರವಾಗಿಲ್ಲ, ನಕ್ಕೊಳ್ಳಿ. ಏನ್ ಸರ್? ಅಷ್ಟೇ. Foodcast with Srinath. Meru Atitya Sweet.